ಲಕ್ಷ ಗಡಿ ದಾಟಿದ ಚಿನ್ನ ಬೆಳ್ಳಿ 1,20,000 ರೂಪಾಯಿಗೆ ಏರಿಕೆ ಆಗುತ್ತಾ? ಖರೀದಿಗೆ ಇದೇ ಸಕಾಲ. ವೀಕ್ಷಕರೇ, ಭಾರತದ ಮಾರುಕಟ್ಟೆಯಲ್ಲಿ ಬಂಗಾರ ಮತ್ತು ಬೆಳ್ಳಿಯ ದರದಲ್ಲಿ ಮತ್ತೆ ಏರಿಕೆ ಆಗ್ತಾ ಇದೆ. ಜಾಗತಿಕ ಅನಿಶ್ಚಿತತೆಯ ಪರಿಣಾಮ ಚಿನ್ನದ ದರ ದಿನೇ ದಿನೇ ಏರ್ತಾ ಇದೆ. ಹೂಡಿಕೆಗೆ ಸುರಕ್ಷಿತ ತಾಣವಾಗಿ ಬೇಡಿಕೆಯನ್ನು ಪಡೆದಿದೆ. ಪ್ರತಿ 10 ಗ್ರಾಂ ಚಿನ್ನದ ದರ 1,06,090 ರೂಪಾಯಿಗೆ ಏರಿಕೆ ಆಗಿದೆ. ಎಕನಾಮಿಕ್ ಟೈಮ್ಸ್ ವರದಿಯ ಪ್ರಕಾರ ಈ ವರ್ಷದ ಅಂತ್ಯದ ವೇಳೆಗೆ ಬಂಗಾರದ ದರ 1,20,000 ರೂಪಾಯಿಗೆ ಏರಿಕೆ ಆಗುವ ಸಾಧ್ಯತೆ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರತಿ ಔನ್ಸ್ ಚಿನ್ನದ ದರ $3,578ಗೆ ಏರಿಕೆ ಆಗಿದೆ. ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಪ್ರಕಾರ 2026ರ ಮಧ್ಯಭಾಗದಲ್ಲಿ ಬಂಗಾರದ ದರ ಪ್ರತಿ ಔನ್ಸಿಗೆ $4,000ಗೆ ಏರಿಕೆ ಆಗುವ ಸಾಧ್ಯತೆ ಇದೆ. ಬೆಳ್ಳಿಯ ದರ ಪ್ರತಿ ಕೆಜಿಗೆ 1,25,250 ರೂಪಾಯಿಗೆ ಅಂದರೆ ಕೆಜಿಗೆ ಏರಿಕೆ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಗೋಲ್ಡ್ ETF-ಗಳಲ್ಲಿ ಕೂಡ ಹೂಡಿಕೆ ವೃದ್ಧಿಸ್ತಾ ಇದೆ. ಇದು ನೋಡಿ, ಒಂದು ಟ್ರೆಂಡನ್ನು ಇಲ್ಲಿ ನಾವು ಕಾಣ್ಬೋದು. ಹಾಗಾದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಏರಿಕೆಗೆ ಕಾರಣ ಏನು? ಮೊದಲನೇದಾಗಿ ಗ್ಲೋಬಲ್ ಅನ್ಸರ್ಟನಿಟಿ ಅಥವಾ ಜಾಗತಿಕ ಅನಿಶ್ಚಿತತೆ. ಜೊತೆಗೆ ಅಮೆರಿಕದ ಫೆಡರಲ್ ರಿಸರ್ವ್, ನಮ್ಮಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಹೇಗೋ ಅದೇ ರೀತಿ ಅಲ್ಲಿ ಫೆಡರಲ್ ರಿಸರ್ವ್ ಇದೆ, ಅದು ಬಡ್ಡಿ ದರ ಕಡಿತ ಮಾಡುವ ಸಾಧ್ಯತೆ ಇದೆ ಅನ್ನುವಂಥದ್ದು. ಈ ವರದಿಗಳ ಪ್ರಕಾರ ಸೆಪ್ಟೆಂಬರ್ನಲ್ಲಿ ಬಡ್ಡಿ ದರ ಇಳಿಕೆ ಆಗುವಂಥ ಚಾನ್ಸಸ್ ಇದೆ. ಜಾಕ್ಸನ್ ಹೋಲ್ ಸ್ಪೀಚ್ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಫೆಡರಲ್ ರಿಸರ್ವ್ ಅಧ್ಯಕ್ಷ ಜೆರೋಮ್ ಪವಲ್ ಅವರು ಬಡ್ಡಿ ದರ ಇಳಿಕೆಯ ಇಂಗಿತವನ್ನು ವ್ಯಕ್ತಪಡಿಸಿದರು. ನೋಡಿ, ಡಾಲರ್ ಎದುರು ರೂಪಾಯಿ ಮೌಲ್ಯ ಇಳಿಕೆ ಆಗ್ತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಅದ್ರ ಬಗ್ಗೆ ತುಂಬ ಚರ್ಚೆ ಕೂಡ ಆಗ್ತಾ ಇದೆ. ಆದರೆ ಹೆಚ್ಚು ಫೋಕಸ್ ಆಗದಿರುವ ಮತ್ತೊಂದು ಸಂಗತಿ ಯಾವುದು ಅಪ್ಪ ಅಂತಂದರೆ, ಸ್ವತಃ ಡಾಲರ್ನ ಮೌಲ್ಯ ಕೂಡ ಇಳಿತಾ ಇದೆ. ಡಾಲರ್ ದುರ್ಬಲ ಆಗ್ತಾ ಇರುವಂಥದ್ದು ಕೂಡ ಬಂಗಾರದ ದರ ಏರಿಕೆ ಆಗಲಿಕ್ಕೆ ಒಂದು ಕಾರಣ ಆಗಿದೆ. ವೀಕ್ಷಕರೇ, ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಚಿನ್ನವನ್ನು ಖರೀದಿಸ್ತಾ ಇದ್ದಾವೆ, ಜಾಸ್ತಿ ಖರೀದಿಸ್ತಾ ಇದ್ದಾವೆ. 2023ರಿಂದೀಚೆಗೆ ಬಂಗಾರ ದರ ಇಮ್ಮಡಿಯಾಗಿದೆ. ಭಾರತ, ಚೀನಾ, ಟರ್ಕಿ ಮತ್ತು ಪೋಲ್ಯಾಂಡ್ ದೇಶಗಳ ಬ್ಯಾಂಕಿಂಗ್ ನಿಯಂತ್ರಕಗಳು ಅಂದರೆ RBI ಇದ್ದಂಗೆ ಅಲ್ಲಲ್ಲಿರುವಂತಹ ಆ ಸಂಸ್ಥೆಗಳು ಅವುಗಳು ಚಿನ್ನವನ್ನು ಖರೀದಿಸಿವೆ. ಹಾಗಾದರೆ ಈಗ ಬಂಗಾರವನ್ನು ಖರೀದಿಸಬಹುದಾ ಅನ್ನುವಂಥದ್ದು ದೊಡ್ಡ ಒಂದು ಪ್ರಶ್ನೆ. ತಜ್ಞರ ಪ್ರಕಾರ ಬಂಗಾರ ಮತ್ತು ಬೆಳ್ಳಿಯ ದರದಲ್ಲಿ ಮತ್ತಷ್ಟು ಏರಿಕೆ ಆಗುವಂಥ ಚಾನ್ಸಸ್ ಇದೆ. ಆದ್ದರಿಂದ ಈಗ ಬಂಗಾರವನ್ನು ಮಾರಿ ಪ್ರಾಫಿಟ್ ಬುಕ್ ಅಥವಾ ಲಾಭವನ್ನು ಗಳಿಸಲಿಕ್ಕೆ ಆಲೋಚಿಸುವ ಬದಲಿಗೆ ಖರೀದಿಸಿದರೆ ಭವಿಷ್ಯದ ದಿನಗಳಲ್ಲಿ ದರ ಏರಿಕೆ ಆದಾಗ ಲಾಭವನ್ನು ಗಳಿಸ್ಬೋದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. 2024ರಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸಿದ ರಾಷ್ಟ್ರಗಳ ಒಂದು ಲಿಸ್ಟನ್ನು ನೋಡಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಚೀನಾ ಅತ್ಯಂತ ಹೆಚ್ಚು ಚಿನ್ನವನ್ನು ಉತ್ಪಾದಿಸಿದೆ, 380 ಟನ್ ಚಿನ್ನವನ್ನು ಚೀನಾ ಉತ್ಪಾದಿಸಿದೆ. ಅದೇ ರೀತಿ ಎರಡನೇ ಸ್ಥಾನದಲ್ಲಿ ರಷ್ಯಾ ಇದೆ, 330 ಟನ್. ಅದೇ ರೀತಿ ಆಸ್ಟ್ರೇಲಿಯಾ 284 ಟನ್, ಕೆನಡಾ 202 ಟನ್, ಅಮೇರಿಕ 160 ಟನ್ ಚಿನ್ನವನ್ನು ಉತ್ಪಾದಿಸಿದೆ. ಈ ಮೊದಲೆಲ್ಲ ಸೌತ್ ಆಫ್ರಿಕಾ ಜಾಸ್ತಿ ಉತ್ಪಾದನೆ ಮಾಡ್ತಾ ಇತ್ತು, ಆಫ್ರಿಕನ್ ರಾಷ್ಟ್ರಗಳು. ಆದರೆ ಈಗ ಅವುಗಳನ್ನು ಹಿಂದಿಕ್ಕಿ ಚೀನಾ, ರಷ್ಯಾ, ಅಮೇರಿಕ ಇದೆಲ್ಲ ಉತ್ಪಾದಿಸ್ತಾ ಇದ್ದಾವೆ. ವೀಕ್ಷಕರೇ, ಇನ್ನೊಂದು ಸ್ವಾರಸ್ಯಕರ ಬೆಳವಣಿಗೆಯಲ್ಲಿ ಅಮೆರಿಕದ ಟ್ರೆಜರಿ ಬಿಲ್ಗಳಲ್ಲಿ ಭಾರತದ ಹೂಡಿಕೆ ಕಡಿಮೆ ಆಗ್ತಾ ಇದೆ. ಅದರ ಬದಲಿಗೆ ಬಂಗಾರದಲ್ಲಿಯೇ ಹೂಡಿಕೆಯನ್ನು ಭಾರತವು ಹೆಚ್ಚಿಸ್ತಾ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವು ಸರ್ಕಾರದ ಪರವಾಗಿ ಚಿನ್ನದಲ್ಲೇ ಹೂಡಿಕೆಯನ್ನು ಹೆಚ್ಚಿಸಿದೆ. ದೇಶದ ವಿದೇಶಿ ವಿನಿಮಯ ಸಂಗ್ರಹದ ಖಾತೆಯಲ್ಲಿ ಈಗ ಅಮೆರಿಕದ ಟ್ರೆಜರಿ ಬಿಲ್ಗಳಲ್ಲಿನ ಹೂಡಿಕೆ ಇಳಿಕೆ ಆಗಿದೆ. ಕಳೆದ ಜೂನ್ ವೇಳೆಗೆ RBI ಬಂಗಾರದಲ್ಲಿ ಮಾಡಿದ ಹೂಡಿಕೆಯು 879 ಟನ್ನಿಗೆ ಏರಿಕೆ ಆಗಿದೆ. ಬಂಗಾರ ಮತ್ತು ಬೆಳ್ಳಿಯ ದರ ಏರುಗತಿಯಲ್ಲಿ ಇರೋದ್ರಿಂದ ಈ ಲೋಹಗಳ ದರಗಳನ್ನು ಆಧರಿಸಿದ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಥವಾ ETF-ಗಳು ಹೂಡಿಕೆದಾರರಿಗೆ ಉತ್ತಮ ಲಾಭವನ್ನು ಕೊಡ್ತಾ ಇದೆ. ಟಾಟಾ ಗೋಲ್ಡ್ ETF ನೀವು ಕೇಳಿರ್ಬೋದು ಮತ್ತು ಟಾಟಾ ಸಿಲ್ವರ್ ETF ಉತ್ತಮ ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಕಳೆದ ಒಂದು ವರ್ಷದಲ್ಲಿ 40%ಗೂ ಹೆಚ್ಚು ಲಾಭವನ್ನು ಹೂಡಿಕೆದಾರರಿಗೆ ಇದು ಕೊಟ್ಟಿರುವಂಥದ್ದು. ಕಳೆದ 12 ತಿಂಗಳುಗಳಲ್ಲಿ ಹೆಚ್ಚು ಲಾಭ ನೀಡಿದ ಗೋಲ್ಡ್ ETF ಬಗ್ಗೆ ನೋಡಿದ್ರೆ ಟಾಟಾ ಗೋಲ್ಡ್ ETF 40.76% ರಿಟರ್ನ್ಸ್ ಅನ್ನು ಕೊಟ್ಟಿದೆ.
ICICI ಪ್ರುಡೆನ್ಷಿಯಲ್ ಗೋಲ್ಡ್ ETF 40.74% ರಿಟರ್ನ್ಸನ್ನು ಕೊಟ್ಟಿದೆ, ಆಲ್ಮೋಸ್ಟ್ ಈಕ್ವಲ್ ಆಗಿ ಕೊಟ್ಟಿದೆ. ಟಾಟಾ ಸಿಲ್ವರ್ ETF 36.78% ಹೂಡಿಕೆದಾರರಿಗೆ ರಿಟರ್ನ್ಸನ್ನು ಕೊಟ್ಟಿದೆ. ಅದೇ ರೀತಿ ಆದಿತ್ಯ ಬಿರ್ಲಾ ಸನ್ ಲೈಫ್ ಸಿಲ್ವರ್ ETF 36.72% ರಿಟರ್ನ್ಸನ್ನು ಕೊಟ್ಟಿದೆ. ಅದೇ ರೀತಿ SBI ಸಿಲ್ವರ್ ETF ಫಂಡ್ 35.45% ರಿಟರ್ನ್ಸನ್ನು ಹೂಡಿಕೆದಾರರಿಗೆ ಕೊಟ್ಟಿರುವಂಥದ್ದು. ಇದೆಲ್ಲ ಉತ್ತಮ ರಿಟರ್ನ್ಸನ್ನು ಕೊಟ್ಟಿರುವಂಥದ್ದು. ವೀಕ್ಷಕರೇ, ಈ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಅನೇಕ ಮಂದಿಯಲ್ಲಿ ಇರ್ಬೋದು. ಇದಕ್ಕೆ ಕಾರಣ ಕೂಡ ಇದೆ. ಒಂದು, ನಿಮ್ಮ ಹೂಡಿಕೆಯ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನ್ ಆಗುತ್ತೆ, ವೈವಿಧ್ಯಮಯ ಆಗುತ್ತೆ. ಇದರಿಂದಾಗಿ ಏನಾಗುತ್ತೆ ಅಂದರೆ ಹಣದುಬ್ಬರ ಅಥವಾ ಬೆಲೆ ಏರಿಕೆಯ ಎದುರುಗಡೆ ಇರಬಹುದು, ಅಥವಾ ಇಕನಾಮಿಕ್ ಅನ್ಸರ್ಟನಿಟಿ ಅಥವಾ ಆರ್ಥಿಕ ಅನಿಶ್ಚಿತತೆ ಇರಬಹುದು. ಅಂಥ ಸಂದರ್ಭಗಳಲ್ಲಿ ನಿಮ್ಮ ಹೂಡಿಕೆಯ ಮೌಲ್ಯವನ್ನು ಉಳಿಸ್ಕೊಳ್ಳಿಕ್ಕೆ, ಹಣದುಬ್ಬರ ಎದುರು ಅದು ಸವಕಳಿ ಆಗದಂತೆ ನೋಡಲಿಕ್ಕೆ ಇದು ಉಪಯೋಗ ಆಗುತ್ತೆ. ಅಂದರೆ ಇದೆಲ್ಲ ಸಪ್ಲೈ ಮತ್ತು ಡಿಮಾಂಡ್ ಇದರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಹಾಗಾಗಿ ಇದು ಎರಡು ಕೂಡ ಒಳ್ಳೆಯ ಒಂದು ಸ್ಟೋರೇಜ್ ವ್ಯಾಲ್ಯೂ ಕೂಡ ಇರುತ್ತೆ. ಗೋಲ್ಡನ್ನು ಒಂಥರ ಹೂಡಿಕೆಯ ಒಂದು ಸುರಕ್ಷಿತ ತಾಣ ಅಂತ ಹೇಳ್ತಾರೆ. ಎರಡಕ್ಕೂ ಕೂಡ ಸ್ಟೋರ್ ಆಫ್ ವ್ಯಾಲ್ಯೂ ಜಾಸ್ತಿ ಇದೆ. ಅದೇ ರೀತಿ ಈ ಎರಡು ಕೂಡ ಇಂಡಸ್ಟ್ರಿಯಲ್ ಡಿಮಾಂಡನ್ನು ಕೂಡ ಹೊಂದಿರುತ್ತದೆ. ಮುಖ್ಯವಾಗಿ ಬೆಳ್ಳಿ ನಾನಾ ಕೈಗಾರಿಕೆಗಳಲ್ಲಿ ಅದರ ಬಳಕೆ ಆಗ್ತಾ ಇದೆ. ಹಾಗಾಗಿ ಚಿನ್ನ ಒಂದು ಕಡೆ, ಬೆಳ್ಳಿ ಒಂದು ಕಡೆ, ಇದೆರಡರ ಕೂಡ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಪೋರ್ಟ್ಫೋಲಿಯೋ ತುಂಬ ಡೈವರ್ಸಿಫೈ ಆಗುತ್ತೆ, ವೈವಿಧ್ಯಮಯ ಆಗುತ್ತೆ. ಮತ್ತು ಇನ್ನು ನಾವು ಒಂದಷ್ಟು ಡೀಟೇಲ್ಸನ್ನು ನೋಡೋದಿದ್ರೆ, ವೈ ಇನ್ವೆಸ್ಟ್ ಇನ್ ಗೋಲ್ಡ್ ಅಂತ ಯಾರಾದರೂ ಪ್ರಶ್ನೆ ಕೇಳಿದರೆ, ಮೊದಲನೇದಾಗಿ ಇದು ಸೇಫ್ ಹೆವೆನ್ ಅಂತ ಹೇಳ್ತಾರೆ. ಅಂದರೆ ಹೂಡಿಕೆಯ ಒಂದು ಸುರಕ್ಷಿತ ತಾಣ ಅನ್ನುವಂಥದ್ದು. ಸಂಪ್ರದಾಯವಾಗಿಯೇ ಭಾರತೀಯರಿಗೆ ಎಲ್ರಿಗೂ ಗೊತ್ತು, ಗೋಲ್ಡ್ ಅಂದರೆ ಬಹಳ ಒಂದು ಸೇಫ್ ಹೆವೆನ್ ಆಫ್ ಅಸೆಟ್ ಅಂತ. ಅಂದರೆ ಚಿನ್ನದಲ್ಲೇ ಮಾಡುವಂಥ ಹೂಡಿಕೆ ಬಹಳ ಸುರಕ್ಷಿತ ಅನ್ನುವಂಥದ್ದು ಸಾವಿರಾರು ವರ್ಷಗಳಿಂದ ಭಾರತೀಯರು ಅದನ್ನು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಸಾಂಪ್ರದಾಯಿಕವಾಗಿಯೇ ನಾವು ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದಷ್ಟು ಚಿನ್ನವನ್ನು ಖರೀದಿ ಮಾಡಿ ಇಟ್ಕೊಳ್ಳುವಂಥದ್ದು. ಅದು ಮದುವೆ ಇರ್ಬೋದು ಅಥವಾ ಈ ಥರ ಯಾವುದೊಂದು ಶುಭ ಸಮಾರಂಭ ಇರ್ಬೋದು, ಚಿನ್ನ ಇಲ್ಲದ ನಡೆಯೋದೇ ಇಲ್ಲ. ಹಾಗಾಗಿ ಅಕ್ಷಯ ತೃತೀಯ ನಿಮಗೆ ಗೊತ್ತೇ ಇದೆ. ಹೀಗಾಗಿ ಭಾರತದಲ್ಲಿ ಚಿನ್ನದ ಹೂಡಿಕೆ ಒಂದು ಟ್ರೆಡಿಷನಲ್ ಒಂದು ಕಾನ್ಸೆಪ್ಟ್ ಇದೆ. ಎರಡನೇದಾಗಿ ಇನ್ಫ್ಲೇಷನ್ ಹೆಡ್ಜ್, ಅಂದರೆ ಬೆಲೆ ಏರಿಕೆಯ ವಿರುದ್ಧ ಚಿನ್ನದಲ್ಲಿ ಅಥವಾ ಇರ್ಬೋದು ಬೆಳ್ಳಿಯಲ್ಲಿ ಮಾಡುವಂಥ ಹೂಡಿಕೆ ನಿಮ್ಮ ಸಂಪತ್ತನ್ನು ರಕ್ಷಣೆ ಮಾಡುತ್ತೆ. ಅಂದರೆ ಒಂದು ಉತ್ಪನ್ನದ ಬೆಲೆ ಏರಿಕೆ ಆಗ್ತಾ ಹೋದಂಗೆ ಅದರ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗಬೇಕು. ಅಕಸ್ಮಾತ್ ಕಡಿಮೆ ಆದರೆ ಆ ಇನ್ವೆಸ್ಟ್ಮೆಂಟ್ ಪ್ರಯೋಜನಕ್ಕೆ ಬರಲ್ಲ. ಆದರೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಹೂಡಿಕೆಯ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಮೇಲೆ ಲಾಂಗ್ ಟರ್ಮ್ ಸ್ಟೆಬಿಲಿಟಿ, ಅಂದರೆ ದೀರ್ಘಾವಧಿಯ ಹೂಡಿಕೆಗೆ ಎರಡು ಚಿನ್ನ ಇರ್ಬೋದು, ಸಿಲ್ವರ್ ಇರ್ಬೋದು, ತುಂಬ ಒಳ್ಳೆಯ ಅಸೆಟ್ ಅಂತ ಐತಿಹಾಸಿಕವಾಗಿ ಪರಿಗಣನೆ ಆಗಿರುವಂಥದ್ದು. ಅಂದರೆ ಆಮೇಲೆ ಇನ್ನೊಂದು ಅಂದರೆ ಫಿಸಿಕಲ್ ಗೋಲ್ಡ್, ಈಗ ನೀವು ಆಭರಣ ಇರ್ಬೋದು, ಅದರಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಬೋದು, ಅಲಂಕಾರಕ್ಕೆ ಧರಿಸ್ಕೊಳ್ಬೋದು, ಅಥವಾ ನೀವು ಗೋಲ್ಡ್ ಕಾಯಿನ್ ಖರೀದಿ ಮಾಡ್ಬೋದು, ಚಿನ್ನದ ಗಟ್ಟಿಯನ್ನು ಖರೀದಿ ಮಾಡ್ಬೋದು. ಇದೆಲ್ಲ ಕೂಡ ಒಂದು ವೈವಿಧ್ಯಮಯವಾದ ಹೂಡಿಕೆಯನ್ನು ನಿಮಗೆ ತಂದುಕೊಡುತ್ತೆ. ಇನ್ನು ಅದೇ ರೀತಿ ಚಿನ್ನದಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥದ್ದು. ಮೊದಲನೇದಾಗಿ ಚಿನ್ನದಲ್ಲಿ ಆಭರಣ ಮಾಡ್ಬೋದು, ಅದರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಂಡಸ್ಟ್ರಿಯಲ್ ಡಿಮಾಂಡ್ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನೋಂಥದ್ದು. ಅದಕ್ಕೆ ಫಾರ್ ಎಕ್ಸಾಂಪಲ್ ಈಗ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ತಯಾರಿಕೆ ಇರ್ಬೋದು, ಸೋಲಾರ್ ಪ್ಯಾನಲ್ ಇರ್ಬೋದು, ಈ ಥರ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಈ ಸಿಲ್ವರ್ ಬಳಕೆ ಆಗ್ತಾ ಇರುವಂಥದ್ದು. ಕೆಲವೊಂದು ಚಿಕಿತ್ಸೆ ಕೂಡ ಸಿಲ್ವರನ್ನು ಬಳಸ್ತಾರೆ, ಕೆಲವೊಂದು ಚಿಕಿತ್ಸಾ ಉಪಕರಣಗಳನ್ನು ತಯಾರಿಸಲಿಕ್ಕೆ ಸಿಲ್ವರನ್ನು ಬಳಸ್ತಾರೆ. ಹಾಗಾಗಿ ಅದಕ್ಕೆ ಡಿಮಾಂಡ್ ಉಂಟಾಗಿರುವಂಥದ್ದು. ಕೈಗಾರಿಕಾ ಒಂದು ಬೇಡಿಕೆಗೆ ಸಂಬಂಧಪಟ್ಟ ಹಾಗೆ ತುಂಬ ಒಂದು ಬೇಡಿಕೆ ಅದು ಭಾರತದಲ್ಲೂ ಕೂಡ ಅದರ ಒಂದು ಡಿಮಾಂಡ್ ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಇದು ಇದರ ಪ್ರೈಸ್ ಏರಿಗೆ ಕೂಡ ಕಾರಣ ಆಗಿದೆ. 1,00,000 ಗಡಿಯನ್ನು ದಾಟಿ ಇವತ್ತು ಮುನ್ನುಗ್ತಾ ಇರುವಂಥದ್ದು ಬೆಳ್ಳಿ. ಅದರ 1.25 ಲಕ್ಷ ಪ್ರತಿ ಕೆಜಿಗೆ ಹೋಗಿರುವಂಥದ್ದು. ಮುಂಚೆಲ್ಲ 50,000-60,000 ಸಾವಿರ ರೂಪಾಯಿಲಿದ್ದು ಇವಾಗ ಡಬಲ್ಗಿಂತಲೂ ಜಾಸ್ತಿ ಆಗಿರುವಂಥದ್ದು. ಇದೆಲ್ಲ ಕೂಡ ಒಂದು ಕಡೆ ನಿಮ್ಮ ಪೋರ್ಟ್ಫೋಲಿಯೋಗೆ ಅದೊಂದು ಡೈವರ್ಸಿಫೈ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಒಂದೇ ಒಂದು ರಿಟರ್ನ್ಸನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ಇನ್ನು ಹಾಗಿದ್ರೆ ಹೌ ಟು ಇನ್ವೆಸ್ಟ್ ಅನ್ನೋದಂದರೆ ನೀವು ಹೇಗೆ ಈ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ನೋಡಿದರೆ, ಅಫ್ಕೋರ್ಸ್ ನಾನು ಈಗಾಗಲೇ ಹೇಳಿದೆ, ಕಾಯಿನಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಚಿನ್ನದ ಕಾಯಿನ್ ಅಥವಾ ಚಿನ್ನದ ಬಾರ್ ಅಥವಾ ಬುಲೆನ್ ಗಟ್ಟಿ ಚಿನ್ನ ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಆಭರಣಗಳಲ್ಲಿ ಇನ್ವೆಸ್ಟ್ ಮಾಡೋದು. ಅಫ್ಕೋರ್ಸ್ ಒಂದೊಂದಕ್ಕೂ ಅದರದ್ದೇ ಆದಂತಹ ಇತಿಮಿತಿಗಳಿರುತ್ತೆ, ಅದು ನಿಮ್ಗೆ ಗೊತ್ತೇ ಇದೆ. ಎರಡನೇದಾಗಿ ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಹೇಳ್ತಾರೆ, ETF ಅಂತ ಸಂಕ್ಷಿಪ್ತವಾಗಿ ಹೇಳ್ತಾರೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್. ಇಲ್ಲೂ ಕೂಡ
ಹೂಡಿಕೆಗೆ ಬಹಳ ಒಳ್ಳೆಯ ವಿಧಾನ ಅಂತ ಹೇಳ್ತಾರೆ. ಗೋಲ್ಡ್ ETF ಇದೆ, ಸಿಲ್ವರ್ ETF ಕೂಡ ನಮ್ಮ ದೇಶದಲ್ಲಿ ಇವಾಗ ನಡೀತಾ ಇದೆ. ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ವಲಯದ ಕಂಪನಿಗಳು ಈ ಆಫರ್ಗಳನ್ನು ನೀಡ್ತಾ ಇದ್ವಿ. ಗೋಲ್ಡ್ ETF ಇರ್ಬೋದು, ಸಿಲ್ವರ್ ETF, ಇಲ್ಲೂ ಕೂಡ ನೀವು ಒಳ್ಳೆಯ ರಿಟರ್ನ್ಸನ್ನು ಗಳಿಸ್ಬೋದು. ಯಾಕಂದರೆ ಈ ETF ಏನಾಗುತ್ತೆ ಅಂದರೆ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರಗಳನ್ನು ಆಧರಿಸಿ ಇಲ್ಲಿ ನಿಮಗೆ ರಿಟರ್ನ್ಸ್ ಸಿಗುತ್ತೆ. ಅಂದರೆ ಹೊರಗಡೆ ಮಾರ್ಕೆಟಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಏರಿಕೆ ಆದರೆ ETF ಅಲ್ಲೂ ಕೂಡ ನಿಮ್ಮ ರಿಟರ್ನ್ಸಿಗೆ, ನಿಮ್ಮ ಇನ್ವೆಸ್ಟ್ಮೆಂಟಿಗೆ ರಿಟರ್ನ್ಸ್ ಹೆಚ್ಚುತ್ತೆ. ಹಾಗಾಗಿ ಕಳೆದ ಕೆಲವು ವರ್ಷಗಳಿಂದ ಚಿನ್ನ ಮತ್ತು ಬೆಳ್ಳಿಯ ದರ ಏರುಗತಿಯಲ್ಲಿ ಇರೋದ್ರಿಂದ ETF ಅಲ್ಲೂ ಕೂಡ ಹೂಡಿಕೆಗೆ ರಿಟರ್ನ್ಸ್ ಜಾಸ್ತಿ ಸಿಕ್ಕಿದೆ. ಅದೇ ರೀತಿ ಮೈನಿಂಗ್ ಸ್ಟಾಕ್ಗಳಲ್ಲಿ ಅಂದರೆ ಚಿನ್ನದ ಗಣಿಗಾರಿಕೆ ಮಾಡುವಂತಹ ಕಂಪನಿಗಳ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡುವಂತಹ ಆಪ್ಷನ್ ಕೂಡ ಇದೆ. ಆದರೆ ಅಫ್ಕೋರ್ಸ್ ಭಾರತದಲ್ಲಿ ಅಂಥ ಕಂಪನಿಗಳ ಕೊರತೆ ಇದೆ. ವಿದೇಶಿ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕಾಗುತ್ತೆ ಆವಾಗ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.